ಈ ದಿನದ ದೇವರ ವಾಕ್ಯ ಯೆರೆಮೀಯ 51:46 ವಚನ. ನಿಮ್ಮ ಎದೆಯು ಕುಂದದಿರಲಿ. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ಅನೇಕ ಬೇಡವಾದ ಸುದ್ದಿಗಳು ನಿಮಗೆ ನಿಮ್ಮ ಹೃದಯವನ್ನು ಕಳವಳಪಡಿಸಿವೆಯಾ? ಎದ್ದ ತಕ್ಷಣವೇ ಕೆಟ್ಟ ಸುದ್ದಿ ಕೇಳಿ ನೀವು ಕಳವಳದಲ್ಲಿ ಇದ್ದೀರಾ? ಸೈತಾನನು ಅನೇಕ ದುಗುಡಗಳನ್ನು, ಅನೇಕ ಕೆಟ್ಟ ಆಲೋಚನೆಗಳನ್ನು ತಂದು ನಿಮ್ಮ ಮನಸ್ಸನ್ನು ಆತನು ಹಾಳು ಮಾಡುತ್ತಿದ್ದಾನೆಯೇ? ಚಿಂತಿಸಬೇಡಿ, ಕುಂದದಿರಿ. ದೇವರು ನಿಮ್ಮನ್ನು ನೋಡಿ ಈ ಬೆಳಗಿನ ಜಾವದಲ್ಲಿ ಹೇಳುತ್ತಿದ್ದಾರೆ, ನಿಮ್ಮ ಎದೆಯು ಕುಂದದಿರಲಿ, ಏಕೆಂದರೆ ನಾನು ನಿಮ್ಮೊಂದಿಗಿದ್ದೇನೆ. ನಿಮ್ಮಲ್ಲಿರುವಂಥ ಎಲ್ಲ ಒಂದು ಚಿಂತೆಗಳನ್ನು, ಬಾಧೆಗಳನ್ನು, ಎಲ್ಲ ಒಂದು ಕೆಟ್ಟ ಸುದ್ದಿಗಳನ್ನು, ಎಲ್ಲ ದುಗುಡಗಳನ್ನು, ಎಲ್ಲ ಭಯವನ್ನು ನಾನು ತೆಗೆದುಹಾಕುವ ಆತನಾಗಿದ್ದೇನೆ. ನಾನು ನಿಮಗೆ ಸಮಾಧಾನವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾರೆ. ಯೆಹೋಶುವನು ಯೆರಿಕೋ ಕೋಟೆಯನ್ನು ನೋಡಿ ಆತನು ಬಹಳವಾಗಿ ಭಯದಲ್ಲಿ ಇದ್ದಾಗ, ಅಷ್ಟು ದೊಡ್ಡ ಕೋಟೆಯನ್ನು ಹೇಗಪ್ಪ ನಾವು ಜಯಿಸೋದು ಎಂಬುದಾಗಿ ಆತನು ಭಯಪಡುತ್ತಿದ್ದಾಗ ದೇವರು ಆತನನ್ನು ಬಲಪಡಿಸಿದನು. ನೀನು ಭಯಪಡಬೇಡ, ಕಳವಳಗೊಳ್ಳದಿರು, ಧೈರ್ಯದಿಂದಿರು, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ದೇವರು ಆತನನ್ನು ಬಲಪಡಿಸುವ ಆತನಾಗಿದ್ದಾನೆ. ಅಂಥ ಬಲವಾದ ಯೆರಿಕೋ ಕೋಟೆಯು ಇಸ್ರಾಯೇಲರು ಯೆರಿಕೋ ಕೋಟೆಯ ಸುತ್ತಲೂ ದೇವರನ್ನು ಸ್ತುತಿಸಿ, ದೇವರನ್ನು ಕೊಂಡಾಡುವಂಥ ಸಮಯದಲ್ಲಿ, ತುತ್ತೂರಿಯನ್ನು ಓದುವಂಥ ಸಮಯದಲ್ಲಿ ಆ ಯೆರಿಕೋ ಕೋಟೆಯು ಬಿದ್ದು ಹೋಗುತ್ತದೆ. ಆದ್ದರಿಂದ ನೀನು ಭಯದಲ್ಲಿ ಇರುವಾಗ, ನೀನು ಚಿಂತೆಯಲ್ಲಿ ಇರುವಾಗ ನೀನು ದೇವರನ್ನು ದೃಷ್ಟಿಸು. ನಿನ್ನ ಮುಂದೆ ಯೆರಿಕೋ ಕೋಟೆಯಂಥ ಸಮಸ್ಯೆಗಳು ಬಂದಿರುವಂಥ ದಿನದಲ್ಲಿ ನೀನು ದೇವರನ್ನು ಆತುಕೋ, ದೇವರನ್ನು ನೋಡು. ದೇವರ ಮುಂದೆ ನಿನ್ನ ಸಮಸ್ಯೆಗಳು ಬಹಳ ಚಿಕ್ಕವಾಗಿವೆ, ನಿನ್ನ ಭಯ ದೇವರ ಮುಂದೆ ಬಹಳ ಚಿಕ್ಕದಾಗಿದೆ. ಆದ್ದರಿಂದ ನಿನಗೆ ಭಯ ಉಂಟಾದಾಗ, ನಿನ್ನ ಹೃದಯದಲ್ಲಿ ದಿಗುಲು ಉಂಟಾದಾಗ ನೀನು ದೇವರ ಸಾನ್ನಿಧ್ಯವನ್ನು ಬಯಸು. ಆಗ ದೇವರಲ್ಲಿ ಸ್ತುತಿಸು, ದೇವರನ್ನು ಕೊಂಡಾಡು. ದೇವರು ನಿನ್ನಲ್ಲಿರುವಂಥ ಎಲ್ಲ ಭಯವನ್ನು ತೆಗೆದುಹಾಕಿ ನಿನಗೆ ಸಹಾಯ ಮಾಡಿ ನಿನ್ನನ್ನು ಬಲಪಡಿಸುವ ಆತನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಈ ಸಮಯದಲ್ಲಿ ಯಾರ್ಯಾರು ಈ ವಾಕ್ಯವನ್ನು ನಂಬುತ್ತೀರೋ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸ್ರಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನನ್ನ ತಂದೆಯೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸೈತಾನನು ಅನೇಕ ವಿಧವಾದ ಕೆಟ್ಟ ಸುದ್ದಿಯನ್ನು ತಂದು ಹಾಕಿ ಇವರ ಹೃದಯವನ್ನು ಕರ್ತನೆ ಕಳವಳಪಡಿಸಿರುವಂಥ ಸಮಯದಲ್ಲಿ ಇವರು ಅನೇಕವಾಗಿ ಕರ್ತನೆ ಕುಂದು ಹೋಗಿ ಇವರ ಹೃದಯದಲ್ಲಿ ಕರ್ತನೆ ಏನೋ ಒಂದು ಸಮಾಧಾನವಿಲ್ಲದ ಹಾಗೆ ಜೀವಿಸುತ್ತಿರುವಾಗ ಅಂತ ನಿನ್ನ ಮಕ್ಕಳನ್ನು ಬಲಪಡಿಸು. ನೀನವರಿಗೆ ಸಹಾಯ ಮಾಡು. ನಿನ್ನ ಬಲದಿಂದ ತುಂಬಿಸಪ್ಪ ಕರ್ತನೆ ರಾಜ. ನಾನಿದ್ದೇನೆ ಮಗನೇ, ಮಗಳೇ, ಭಯಪಡಬೇಡ. ನಾನು ನಿನ್ನ ಎಲ್ಲ ಚಿಂತೆಯನ್ನು, ನಾನು ನಿನ್ನ ಎಲ್ಲ ಸಮಸ್ಯೆಗಳನ್ನು ತೆಗೆಯುವಂಥ ದೇವರಾಗಿದ್ದೇನೆ ಎಂಬುದಾಗಿ ನೀನು ಅವರಿಗೆ ಅಭಯ ಹಸ್ತವನ್ನು ಕೊಡು ಏಸಪ್ಪ. ಕರ್ತನೆ, ನೀವು ಅದ್ಭುತವನ್ನು ಮಾಡುವ ನನ್ನ ದೇವರಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ನಿನ್ನಲ್ಲಿ ಪ್ರಾರ್ಥಿಸುವಂಥ ಮಕ್ಕಳನ್ನು ಸ್ವಾಮಿ ನೀನು ಎಂದಿಗೂ ಆಶಾಭಂಗಪಡಿಸುವುದಿಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವೆ, ನಿನ್ನ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿದ್ದೇವೆ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ, ಆಮೇನ್.